ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಮಲ್ಟಿಗ್ರೈನ್ ಆಟನ ಮನೆಯಲ್ಲೇ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಇದು ತುಂಬಾ ಹೆಲ್ದಿ ಆಗಿರೋವಂಥ ಒಂದು ಹಿಟ್ಟು ಅಂತಲೇ ಹೇಳ್ಬೋದು. ನಾವು ಪ್ರತಿದಿನ ಎಲ್ಲ ಕಾಳುಗಳನ್ನು ಯೂಸ್ ಮಾಡಿ ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಥರ ನಾವು ಎಲ್ಲ ಕಾಳುಗಳನ್ನು ಉಪಯೋಗಿಸಿ ಹಿಟ್ಟನ್ನು ಮಾಡಿಟ್ಕೊಂಡ್ರೆ ಅದರಿಂದ ಚಪಾತಿ, ಮುದ್ದೆ, ಪೂರಿ ಈ ಥರ ನಾನಾ ಥರದ ಅಡುಗೆಗಳನ್ನು ಇದೊಂದೇ ಹಿಟ್ಟಲ್ಲೇ ಮಾಡ್ಬೋದು. ಇದಕ್ಕೆ ನಾವು ಸುಮಾರು ಒಂದು 8 ಕಾಳುಗಳನ್ನು ಉಪಯೋಗಿಸ್ತೀವಿ. ವೆಯ್ಟ್ ಲಾಸ್ ಮಾಡೋರಿಗೆ ಈ ಮಲ್ಟಿಗ್ರೈನ್ ಹಿಟ್ಟನ್ನು ಉಪಯೋಗಿಸಿ ಅಡುಗೆ ಮಾಡೋದ್ರಿಂದ ಅವರು ಬೇಗನೆ ವೆಯ್ಟ್ ಲಾಸನ್ನು ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ಟಿಗ್ರೈನ್ ಆಟನ ಯಾವ ಥರ ಮನೆಯಲ್ಲೇ ಮಾಡೋದು ಮತ್ತು ಅದರಿಂದ ಚಪಾತಿ ಮತ್ತು ದೋಸೆ 2 ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮಾಡ್ಬೋದಾದಂಥ ಎಲ್ಲ ರೆಸಿಪೀಸ್ನ ಈ ಮಲ್ಟಿಗ್ರೈನ್ ಆಟದಲ್ಲೂ ಮಾಡ್ಬೋದು. ಈ ಮಲ್ಟಿಗ್ರೈನ್ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮಾಡ್ಬೋದಾದಂತಹ ಅಡುಗೆಗಳನ್ನು ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ಶೇರ್ ಮಾಡ್ತೀನಿ. ಇವಾಗ ಮಲ್ಟಿಗ್ರೈನ್ ಆಟನ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಸುಮಾರು ನಾನಿಲ್ಲಿ 2 kg ಗೋಧಿನ ತೊಗೊಂಡಿದ್ದೀನಿ. 2 kgಗೆ ನಾನಿಲ್ಲಿ 100 ಗ್ರಾಮಷ್ಟು ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಕಾಳು ರಿಚ್ ಇನ್ ಪ್ರೋಟೀನ್ ಅಂತ ಹೇಳ್ಬೋದು, ಫೈಬರ್ ಇದೆ, ಇದರಲ್ಲಿ ಐರನ್ ಕೂಡ ಇದೆ. ಬಟ್ ಯಾರೆಲ್ಲ ಆ್ಯಸಿಡಿಟಿಯಿಂದ ಬಳಲ್ತಿದ್ದೀರೋ ಅವರು ಕಡಲೆಕಾಳನ್ನು ಅವಾಯ್ಡ್ ಮಾಡಿ. ನೆಕ್ಸ್ಟು 100 ಗ್ರಾಮಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಹೆಸರು ಕಾಳಲ್ಲೂ ಅಷ್ಟೇ ಪ್ರೋಟೀನು ತುಂಬಾ ಇರುತ್ತೆ. ಇದು ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾ ಒಳ್ಳೆಯದು. ಇವಾಗ 100 ಗ್ರಾಮಷ್ಟು ಸಜ್ಜೆನ ತೊಗೊಂಡಿದ್ದೀನಿ. ಸಜ್ಜೆನ ರಿಚ್ ಇನ್ ಐರನ್ ಅಂತ ಹೇಳ್ಬೋದು. ಇದು ಹಾರ್ಟ್ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇದರಲ್ಲಿ ಫೈಬರು ಕೂಡ ಅಧಿಕವಾಗಿರುತ್ತೆ. ನೆಕ್ಸ್ಟ್ ಇವಾಗ 100 ಗ್ರಾಮಷ್ಟು ಜೋಳ ತೊಗೊಂಡಿದ್ದೀನಿ. ಜೋಳನೂ ಅಷ್ಟೇ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರಲ್ಲಿ ಐರನ್ನು ಕೂಡ ಇರುತ್ತೆ. ಮತ್ತು ಇಲ್ಲಿ 100 ಗ್ರಾಮಷ್ಟು ರಾಗಿ ತೊಗೊಂಡಿದ್ದೀನಿ. ರಾಗಿ ರಿಚ್ ಇನ್ ಕ್ಯಾಲ್ಶಿಯಮ್ಮು, ಅದು ಬೋನ್ ಹೆಲ್ತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ರಾಗಿನಲ್ಲಿ ಐರನ್ ಕೂಡ ಅಧಿಕವಾಗಿರುತ್ತೆ. ಇಲ್ಲಿ 100 ಗ್ರಾಮಷ್ಟು ಮೆಕ್ಕೆಜೋಳನ ಉಪಯೋಗಿಸ್ತಾ ಇದ್ದೀನಿ. ಇದು ಹೆಲ್ದಿ ಕೊಲೆಸ್ಟ್ರಾಲನ್ನು ಮೇಂಟೈನ್ ಮಾಡುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಹಾರ್ಟ್ ಹೆಲ್ತಿಗೂ ಒಳ್ಳೆಯದು ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಉಪಯೋಗಿಸ್ತಾ ಇರೋದು ಫ್ಲ್ಯಾಕ್ಸ್ ಸೀಡ್ಸ್. 50 ಗ್ರಾಮಷ್ಟು ಫ್ಲ್ಯಾಕ್ಸ್ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು ಅಧಿಕವಾಗಿರುತ್ತೆ. ಇವಾಗ 100 ಗ್ರಾಮಷ್ಟು ನಾನು ಸೋಯಾ ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೋಯಾ ಬೀನ್ಸಲ್ಲಿ ಪ್ರೋಟೀನು ಅಧಿಕವಾಗಿರುತ್ತೆ, ಫೈಬರ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ. ಈ ಕಾಳುಗಳು ಅಲ್ಲದೆ ನಾವು ಇದ್ರ ಜೊತೆಗೆ ಮೆಂತ್ಯ ಹಾಕ್ಕೋಬೋದು, ಓಟ್ಸನ್ನು ಹಾಕ್ಕೋಬೋದು, ಉದ್ದಿನ ಕಾಳನ್ನು ಸಹ ಹಾಕ್ಕೋಬೋದು. ಈ ಎಲ್ಲ ಕಾಳುಗಳನ್ನು ಹಾಕ್ಕೊಂಡ ನಂತರ ಇದನ್ನು ನಾವು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಒಣಗಿಸಿದ ನಂತರನೇ ನಾವು ಇದನ್ನು ಹಿಟ್ಟನ್ನು ಮಾಡಿಸ್ಕೋಬೇಕಾಗತ್ತೆ. ಬಿಸಿಲಿನಲ್ಲಿ ನಾವು ಈ ಕಾಳುಗಳನ್ನು ಒಣಗಿಸಿಲ್ಲ ಅಂತ ಹೇಳಿದ್ರೆ ಹಿಟ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ. ನಾವು ಶಾಪಿಂದ ತರೋವಂಥ ಮಲ್ಟಿಗ್ರೈನ್ ಆಟದಲ್ಲಿ ಗೋಧಿ ಪ್ರಮಾಣನೇ ಜಾಸ್ತಿ ಇರುತ್ತೆ, ಕಾಳುಗಳ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾವು ಮನೆಯಲ್ಲೇ ಹೆಲ್ದಿಯಾಗಿರೋವಂಥ ಮಲ್ಟಿಗ್ರೈನ್ ಆಟನ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. 2 kg ಗೋಧಿ ಮತ್ತು ಆ ಕಾಳುಗಳನ್ನೆಲ್ಲ ಸೇರಿಸಿ ಹಾಕಿಸಿರೋದ್ರಿಂದ ನಮಗೆ ಸುಮಾರಾಗಿ ಒಂದು 3 kg ಇಲ್ಲಿ ಹಿಟ್ಟು ಸಿಕ್ಕಿದೆ. ಇವಾಗ ನಾನಿಲ್ಲಿ ಈ ಮಲ್ಟಿಗ್ರೈನ್ ಆಟನ ಉಪಯೋಗಿಸ್ಕೊಂಡು ದೋಸೆನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು 2 ಸ್ಪೂನಷ್ಟು ಹಿಟ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನು ಹಾಕಿ ಕಲಸಿ ಇಡ್ತಾ ಇದ್ದೀನಿ. ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. ಆವಾಗ ನಮಗೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ನಾವು ಅಕ್ಕಿ ಹಿಟ್ಟಾಗಲಿ ಅಥವಾ ರವೆ ಆಗಲಿ ಯಾವುದನ್ನು ಸಹ ಮಿಕ್ಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಹಾಗೆಯೇ ದೋಸೆ ಮಾಡ್ಕೋಬೋದು. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ದೋಸೆ ಬರುತ್ತೆ. ಇವಾಗ ಅರ್ಧ ಗಂಟೆಗಳ ಕಾಲ ನೆನೆದಂತಹ ಹಿಟ್ಟಿನಲ್ಲಿ ನಾನು ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಪಲ್ಯ ಮಾಡ್ಕೋಬೋದು ಅಥವಾ ಚಟ್ನಿ ಜೊತೆಗೂ ಸಹ ಸರ್ವ್ ಮಾಡ್ಬೋದು. ಈ ದೋಸೆ ಅಂತೂ ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ದೋಸೆಗೆ ತುಪ್ಪನ ಯೂಸ್ ಮಾಡ್ತಿದ್ದೀನಿ. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಸಹ ನಾವು ಉಪಯೋಗಿಸ್ಬೋದು. ವೆಯ್ಟ್ ಲಾಸ್ ಮಾಡೋರು ತುಪ್ಪ ಅಥವಾ ಎಣ್ಣೆನ ಅವಾಯ್ಡ್ ಮಾಡ್ಬೋದು. ಕಲರು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ನಾವು ತಕ್ಷಣಕ್ಕೇ ದೋಸೆ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ಈ ಹೆಲ್ದಿ ಆಗಿರೋಂಥ ಮಲ್ಟಿಗ್ರೈನ್ ದೋಸೆನ ಮಾಡಿಕೊಂಡು ತಿನ್ಬೋದು. ಇವಾಗ ನಾನು ಚಪಾತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು 2 ಸ್ಪೂನಷ್ಟು ಹಿಟ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಹಿಟ್ಟನ್ನು ಸಾಫ್ಟಾಗಿ ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೀವಲ್ವ ಅದೇ ಥರ ಇದನ್ನು ಸಹ ಕಲಸಿ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನಾವು ನೆನೆಯಲಿಕ್ಕೆ ಇಡಬೇಕು. ಈ ಹಿಟ್ಟಿನಿಂದ ಮಾಡಿರುವಂಥ ಚಪಾತಿ ಅಂತೂ ತುಂಬಾ ಸಾಫ್ಟಾಗಿರುತ್ತೆ. ರೆಗ್ಯುಲರ್ ಚಪಾತಿ ಏನು ಮಾಡ್ತೀವಲ್ವ ಅಷ್ಟು ಜಿಗುಟು ಇರೋದಿಲ್ಲ. ಈ ಹಿಟ್ಟು ತುಂಬಾ ಈಸಿಯಾಗಿ ನಾವು ಚಪಾತಿನ ಲಟ್ಟಿಸ್ಕೋಬೋದು. ಆಮೇಲೆ ತುಂಬಾ ಸಾಫ್ಟಾಗೂ ಇರುತ್ತೆ ಚಪಾತಿ. ಈ ಹಿಟ್ಟಲ್ಲಿ ಫೈಬರು ಜಾಸ್ತಿ ಇರೋದ್ರಿಂದ ಈ ಹಿಟ್ಟನ್ನು ಕಲಿಸ್ಲಿಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಬೇಕಾಗುತ್ತೆ.
ಎಲ್ಲ ಕಾಳುಗಳನ್ನು ಉಪಯೋಗಿಸಿ ಈ ಚಪಾತಿನ ಮಾಡೋದ್ರಿಂದ ಇದು ಮಕ್ಕಳಿಗೂ ಸಹ ತುಂಬಾ ಒಳ್ಳೆಯದು, ವೆಯ್ಟ್ ಲಾಸ್ ಮಾಡೋವ್ರಿಗೂ ತುಂಬ ಒಳ್ಳೆಯದು. ನಾವು ಈ ಹಿಟ್ಟನ್ನು ತುಂಬ ದಿನಗಳ ಕಾಲ ಇಡಲಿಕ್ಕೆ ಆಗೋದಿಲ್ಲ. ಒಂದು ತಿಂಗಳಲ್ಲೇ ಖಾಲಿ ಮಾಡಿದ್ರೆ ಚೆನ್ನಾಗಿ, ಇಲ್ಲಾಂದರೆ ಹುಳ ಹಿಡಿದು ಬಿಡುತ್ತೆ. ನಾವು ಹಿಟ್ಟನ್ನು ಸ್ವಲ್ಪ ದಿನ ಇಡ್ತೀವಿ ಅನ್ನೋದಾದರೆ ಹಿಟ್ಟು ಹಾಕಿಸುವಾಗಲೇ ನಾವು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ಹಿಟ್ಟನ್ನು ಹಾಕಿಸೋದ್ರಿಂದ ಬೇಗ ಹುಳ ಹಿಡಿಯೋದಿಲ್ಲ. ಅದು ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ. ನಾವು ರೆಗ್ಯುಲರ್ ಚಪಾತಿ ಮಾಡುವಾಗ ಫೋಲ್ಡ್ ಮಾಡಿ ಹಿಟ್ಟು ಹಚ್ಚಿ ಎಣ್ಣೆ ಹಚ್ಚಿ ಉದ್ದುತ್ತೀವಲ್ವ, ಆ ಥರ ಮಾಡೋವಂಥ ಅವಶ್ಯಕತೆ ಈ ಹಿಟ್ಟಿಗೆ ಇರೋದಿಲ್ಲ. ಯಾಕಂದರೆ ಚಪಾತಿನೇ ಸಾಫ್ಟಾಗಿ ಬರುತ್ತೆ. ನಮಗೆ ಲೇಯರ್ ಆಗಿ ಚಪಾತಿ ಬೇಕು ಅಂದರೆ ಮಾತ್ರ ಆ ಥರ ಫೋಲ್ಡ್ ಮಾಡಿ ಉದ್ಕೋಬೋದು. ಇಲ್ಲ ಅಂತ ಹೇಳಿದರೆ ಇದೇ ಥರನೇ ಉದ್ಕೊಂಡ್ರೂ ಈ ಚಪಾತಿ ತುಂಬಾ ಸಾಫ್ಟಾಗಿರುತ್ತೆ. ಇಲ್ಲಿ ನಾನು ಉಪಯೋಗಿಸಿರೋವಂಥ ಎಲ್ಲ ಕಾಳುಗಳನ್ನು ಉಪಯೋಗಿಸ್ಬೇಕು ಅಂತೇನಿಲ್ಲ. ನಿಮಗೆ ಯಾವುದ್ಯಾವ್ದು ಇಷ್ಟನೋ ಅದರಲ್ಲಿ ಅವುಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಸಿಡಿಟಿಯಿಂದ ಬಳಲ್ತಿರೋರು ಕಡಲೆಕಾಳನ್ನು ಸ್ಕಿಪ್ ಮಾಡ್ಬೋದು. ಸಜ್ಜೆ ಸ್ವಲ್ಪ ಉಷ್ಣ ಜಾಸ್ತಿ ಅಂತ ಹೇಳ್ತಾರೆ. ಸೊ ಈ ಸಜ್ಜೆನ ನಾವು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತಿಂದರೆ ಚೆನ್ನಾಗಿರುತ್ತೆ. ಈ ಥರ ನಮ್ಗೆ ಯಾವ್ಯಾವ್ದು ಬೇಕೋ ಆ ಕಾಳುಗಳನ್ನು ನಾವು ಆ್ಯಡ್ ಮಾಡ್ಕೊತ ಬೇಡದೇ ಇರೋದನ್ನು ನಾವು ಸ್ಕಿಪ್ಪು ಸಹ ಮಾಡ್ಬೋದು. ನೀವು ನಿಮ್ಮ ಮನೆಗಳಲ್ಲಿ ಮಲ್ಟಿಗ್ರೈನ್ ಹಿಟ್ಟನ್ನು ಮಾಡಿಸ್ತೀರಾ? ಮಾಡಿಸೋದಾದರೆ ಯಾವ್ಯಾವ ಕಾಳುಗಳನ್ನು ನೀವು ಉಪಯೋಗಿಸ್ತೀರಾ ಅಂಥೇಳಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಚಪಾತಿನೂ ಅಷ್ಟೇ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ನಾವು ಡಯಟ್ ಮಾಡೋರಾದರೆ ಎಣ್ಣೆ ಅಥವಾ ತುಪ್ಪನ ಇಲ್ಲಿ ಸ್ಕಿಪ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ತುಪ್ಪನ ಹಾಕ್ಕೊಂಡ್ರೆ ಒಳ್ಳೆಯದು. ನೀವು ನಿಮ್ಮ ಮನೆಗಳಲ್ಲಿ ಇನ್ನು ಮಲ್ಟಿಗ್ರೈನ್ ಹಿಟ್ಟನ್ನು ಮಾಡಿಸ್ತಿಲ್ಲ ಅನ್ನೋದಾದರೆ ಒಂದು ಸಲ ಈ ಥರ ಮಾಡಿಸಿ ನೋಡಿ, ಹೇಗೆ ಬಂದಿತ್ತು ಅಂತೇಳಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಾವು ಈ ಚಪಾತಿನ ತರಕಾರಿ ಪಲ್ಯಗಳ ಜೊತೆಗೆ, ಸೊಪ್ಪಿನ ಪಲ್ಯಗಳ ಜೊತೆಗೆ ಉಪಯೋಗಿಸಿದ್ರೆ ಒಳ್ಳೆಯದು. ಏಕೆಂದರೆ ಹಿಟ್ಟಿಗೆ ಆಲ್ರೆಡಿ ಕಾಳುಗಳನ್ನು ಯೂಸ್ ಮಾಡಿರ್ತೀವಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.